ಮೂರು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಯುವ ಘಟಕವಾದ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಎಚ್ ಮಂಜುನಾಥ್ ಗೌಡ ಅವರು ಪಕ್ಷದ ಯುವ ಘಟಕದ ಬಲವರ್ಧನೆಗಾಗಿ ರಾಜ್ಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದು ರಾಜ್ಯ ಪ್ರವಾಸವನ್ನ ಗಡಿ ಜಿಲ್ಲೆ ಬೀದರ್ನಿಂದ ಪ್ರಾರಂಭ ಮಾಡಿದ್ರು. ಪ್ರವಾಸದ ಅಂಗವಾಗಿ ಬೀದರ್ಗೆ ಆಗಮಿಸಿದ ಎಚ್ ಮಂಜುನಾಥ್ ಗೌಡರನ್ನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ರಾಜ್ಯಾಧ್ಯಕ್ಷ ಎಚ್ ಮಂಜುನಾಥ್ ಗೌಡ, ನಮ್ಮ ಸಂಘಟನೆಯನ್ನ ಇನ್ನಷ್ಟು ಕ್ರಿಯಾಶೀಲವಾಗಿ ಮಾಡಲು ರಾಜ್ಯ ಪ್ರವಾಸ ಹಮ್ಮಿಕೊಂಡಿದ್ದು ಬೀದರ್ ನೆಲದಿಂದ ಪ್ರವಾಸವನ್ನ ಪ್ರಾರಂಭಿಸಿದ್ದೇವೆ. 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಪ್ರವಾಸ ಮಾಡಲು ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪ್ರವಾಸವನ್ನ ಕೈಗೊಂಡು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜ್ಯದ ಪ್ರತಿಯೊಂದು ಮನೆಗೆ ತಿಳಿಸುವ ಕಾರ್ಯವನ್ನ ಮಾಡುತ್ತೇವೆ ಎಂದರು. ರಾಜ್ಯಾಧ್ಯಕ್ಷ ಆದ ನಂತರ ರಾಜ್ಯ ಪ್ರವಾಸವನ್ನ ಬೀದರ್ ಜಿಲ್ಲೆಯಿಂದ ನಮ್ಮ ಉಸ್ತುವಾರಿಗಳಾದಂಥ ನಿಗಮ್ ಭಂಡಾರಿಯವರ ಒಂದು ಆದೇಶದ ಮೇರೆಗೆ ಅವರನ್ನು ಜೊತೆಯಲ್ಲಿಟ್ಟುಕೊಂಡು ರಾಜ್ಯ ಪ್ರವಾಸವನ್ನು ಬೀದರಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಸಂಘಟನೆಯನ್ನು ಇನ್ನೂ ಅತಿ ಹೆಚ್ಚು ಕೆಲಸವನ್ನು ಮಾಡೋದ್ರ ಮುಖಾಂತರ, ಶಕ್ತಿ ತುಂಬೋದ್ರ ಮುಖಾಂತರ 2028ರ ಚುನಾವಣೆಗೆ ಇವತ್ತಿಂದನೇ ಕೆಲಸ ಸ್ಟಾರ್ಟ್ ಮಾಡುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡಿದೆ. ಅದರ ಆದೇಶವನ್ನು ಡಿ.ಕೆ. ಶಿವಕುಮಾರ್ ಸಾಹೇಬರು ನಮಗೆ ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಂಡು ಪಕ್ಷದ ಸಂಘಟನೆ, ಕಾರ್ಯಕರ್ತರ ಸಂಘಟನೆ, ನಮ್ಮ ಬ್ಲಾಕ್ ಮಟ್ಟದಲ್ಲಿ, ಅಸೆಂಬ್ಲಿಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪದಾಧಿಕಾರಿಗಳು ಇನ್ನೂ ಶಕ್ತಿಯುತವಾಗಿ ಕೆಲಸವನ್ನು ಮಾಡಬೇಕು. ನಮ್ಮ ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿದೆ. ಅದನ್ನು ತಲುಪಿರೋದನ್ನು ಸರಿಯಾದ ರೀತಿಯಲ್ಲಿ ನಾವು ಏನು ಕೆಲಸವನ್ನು ಮಾತನ್ನು ಕೊಟ್ಟಿದ್ದೋ ಅದನ್ನು ನಿರ್ವಹಿಸಿದ್ದೀವಿ. ಅದರ ಲಾಭವನ್ನು ಮತ್ತೆ 2028ರಲ್ಲಿ ಪಡಿಬೇಕು ಅಂತ ಅಂದರೆ ನಾವು ಮನೆ ಬಾಗಿಲಿಗೆ ಹೋಗಿ ಅವರು ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಯುವ ಕಾಂಗ್ರೆಸ್ ಆ ಕೆಲಸವನ್ನು ಮಾಡುತ್ತೆ ಮತ್ತು ಇವತ್ತಿಂದ ರಾಜ್ಯ ಪ್ರವಾಸವನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಕ್ಷದ ಸಂಘಟನೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಬೀದರ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಫರೀದ್ ಖಾನ್ ಮಾತನಾಡಿ, ಯುವ ಕಾಂಗ್ರೆಸ್ ಮುಖಂಡರಾದ ಕೃಷ್ಣ ಭಂಡಾರಿ ಹಾಗೂ ಮಂಜುನಾಥ್ ಗೌಡ ಅವರು ರಾಜ್ಯ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಬೀದರ್ ಜಿಲ್ಲೆಯಿಂದ ಈ ಪ್ರವಾಸ ಪ್ರಾರಂಭವಾಗಲಿದೆ. ಪಕ್ಷದ ಬಲವರ್ಧನೆಗಾಗಿ ಈ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ ಎಂದರು. ಬೀದರ್ ಜಿಲ್ಲೆ में हमारे नेशनल इंचार्ज कृष्णा भंडारी जी और स्टेट प्रेसिडेंट मंजुनाथ गौड़ी जी ये लोग स्टेट टूर प्रोग्राम करे हैं. तो फर्स्ट बीदर से स्टार्ट करे हैं. वही संगठन मजबूत करने के लिए हर असेंबली और ब्लॉक लेवल पे कमेटी मजबूत करने के लिए आए हैं. और आगे आने वाले इलेक्शंस जैसे ZP-TP रहने दो, MLAs रहने दो, इसके लिए संगठन मजबूत करने के लिए आज डिस्ट्रिक्ट ऑफिस बेरर्स की मीटिंग लगी है. धन्यवाद.